ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ನಾನು ಬಹಳಷ್ಟು ವಿಡಿಯೋಸನ್ನು ಈ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಬಗ್ಗೆ ಮಾಡಿದ್ದೇನೆ. ಬಟ್ ಕೆಲವೊಂದು ಡೌಟ್ಸ್ ಮಹಿಳೆಯರಲ್ಲಿ ಬರ್ತಾ ಇರ್ತವೆ ರಿಗಾರ್ಡಿಂಗ್ ದಿಸ್ ಇಂಪ್ಲಾಂಟೇಷನ್. ಸೊ ಇವತ್ತಿನ ವಿಡಿಯೋದಲ್ಲಿ ಅದೇ ರೀತಿ ಬರುವಂಥ ಒಂದು ಡೌಟ್, ಈ ಪ್ರೆಗ್ನೆನ್ಸಿ ಟೆಸ್ಟನ್ನು ನಾವು ಯಾವಾಗ ಮಾಡ್ಕೊಳ್ಬೇಕು, ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆದ ಎಷ್ಟು ದಿವಸಕ್ಕೆ ಮಾಡ್ಕೊಳ್ಬೇಕು, ಅಥವಾ ನಾವು ಈಗ ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಅಂದಾಗ ನಾವು ಪ್ರೆಗ್ನೆನ್ಸಿ ಟೆಸ್ಟನ್ನು ಆಫ್ಟರ್ ಹೌ ಮೆನಿ ಡೇಸ್ ಆಫ್ ಐದರ್ ಸಿಂಪ್ಟಮ್ಸ್ ಇರ್ಬೋದು, ಲೈಕ್ ಇಂಪ್ಲಾಂಟೇಷನ್, ಬ್ಲೀಡಿಂಗ್ ಎಕ್ಸೆಟ್ರಾ, ನಾವು ಯಾವಾಗ ಇದನ್ನು ಮಾಡಬೇಕು ಅಂತ ಪ್ರಶ್ನೆ ಬರ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗ ಒಂದು ಮಹಿಳೆ ಸಪೋಸ್ ಅವಳು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದಾರೆ ಕಪಲ್, ಆ್ಯಂಡ್ ಅಥವಾ ಅವ್ರಿಗೆ ಯಾವುದಾದ್ರೂ ಒಂದು ಫರ್ಟಿಲಿಟಿ ಟ್ರೀಟ್ಮೆಂಟ್ ಆಗಿದೆ, ಓಕೆ, ಲೈಕ್ IVF ಈ ರೀತಿ ಎಲ್ಲ ಇದ್ದಾಗ ಅವಳು ಬಹಳ ಶಿ ವಿಲ್ ಬಿ ವೆರಿ ಮಚ್ ಅವೇರ್ ಆಫ್ ಹರ್ ಬಾಡಿ. ಅಂದರೆ ಒಂದೊಂದು ಚಿಕ್ಕ ಚಿಕ್ಕ ಲಕ್ಷಣಗಳನ್ನು ಸಹ ಅವಳು ನೋಟಿಸ್ ಮಾಡ್ತಾ ಇರ್ತಾಳೆ, ಹೀಗಾಗ್ತಾ ಇದೆ, ಹಾಗಾಗ್ತಾ ಇದೆ ಅಂತ. ಆ್ಯಂಡ್ ಎವ್ರಿಥಿಂಗ್ ಅವರು ಗೂಗಲಲ್ಲಿ ಸರ್ಚ್ ಮಾಡ್ತಾರೆ, ಇದು ಆಯಿತು ಅಂದರೆ ಪ್ರೆಗ್ನೆನ್ಸಿನಾ, ಇದಿರಲಿಲ್ಲ ಅಂದರೆ ಪ್ರೆಗ್ನೆನ್ಸಿ ಇರೋದಿಲ್ವಾ. ಸೊ ಈ ರೀತಿ ಗೂಗಲ್ ಸರ್ಚ್ ಮಾಡಿದಾಗ ಬರ್ತಾ ಇರುವಂಥ ಒನ್ ಆಫ್ ದ ಸಿಂಪ್ಟಮ್ ಏನು ಹೇಳ್ತಾ ಇರುತ್ತೆ ಗೂಗಲಲ್ಲಿ, ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ. ಸೊ ಈ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂದರೆ ಏನು? ಬ್ಲೀಡಿಂಗ್ ಅಂದರೆ ರಕ್ತಸ್ರಾವ, ಓಕೆ. ಇಂಪ್ಲಾಂಟೇಷನ್ ಅಂದರೆ ಯಾವಾಗ ಈ ನಿಮ್ಮ ಭ್ರೂಣ ಏನಿದೆ ಅದು ಈ ಗರ್ಭಕೋಶಕ್ಕೆ ಅಂಟ್ಕೊಳ್ಳುತ್ತೆ, ಆ ಟೈಮಲ್ಲಿ ಅಲ್ಲಿರುವಂಥ ರಕ್ತನಾಳಗಳೆಲ್ಲ ಸ್ವಲ್ಪ ಡ್ಯಾಮೇಜ್ ಹಾಕ್ಕೊಂಡು ಏನು ಸ್ವಲ್ಪ ಬ್ಲೀಡ್ ಆಗುತ್ತೆ, ಅದನ್ನು ನಾವು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಹೇಳ್ತಾ ಇರ್ತೇವೆ, ಓಕೆ. ಸೊ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ನೆನ್ಪಿಟ್ಕೊಳ್ಳಿ, ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆದರೆ ಮಾತ್ರ ಪ್ರೆಗ್ನೆನ್ಸಿ, ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗಲಿಲ್ಲ ಅಂದರೆ ಪ್ರೆಗ್ನೆನ್ಸಿ ಆಗೋದಿಲ್ಲ, ಈ ರೀತಿ ಯಾವುದು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ, ಓಕೆ. ಸೊ ಭಾಳಷ್ಟು ಜನ ಮಹಿಳೆಯರಿಗೆ ಯಾವುದೇ ಟೈಪ್ ಆಫ್ ಸ್ಪಾಟಿಂಗ್ ಆಗಲಿ ಬ್ಲೀಡಿಂಗ್ ಆಗಲಿ ಏನೂ ಇರೋದಿಲ್ಲ, ಸ್ಟಿಲ್ ದೇ ಆರ್ ಪ್ರೆಗ್ನೆಂಟ್. ಕೆಲವೊಂದು ಸಲ ಮಹಿಳೆಯರಿಗೆ ಎಲ್ಲ ಸಿಂಪ್ಟಮ್ಸ್ ಆಫ್ ಪ್ರೆಗ್ನೆನ್ಸಿ ಇರುತ್ತೆ, ಇನ್ಕ್ಲೂಡಿಂಗ್ ಇಂಪ್ಲಾಂಟೇಷನ್ ಬ್ಲೀಡಿಂಗ್, ಬಟ್ ಅವರಿಗೆ ಪ್ರೆಗ್ನೆನ್ಸಿ ಆಗಿರೋದಿಲ್ಲ. ಸೊ ಇವೆಲ್ಲ ಕೆಲವೊಂದು ಲಕ್ಷಣಗಳು, ಬಟ್ ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಓವರ್ ಆಲ್ ಪೇಷಂಟಿನ ಲಕ್ಷಣಗಳ ಜೊತೆ ಬೇರೆ ಟೆಸ್ಟ್ಗಳು ಏನು ರಿಸಲ್ಟ್ ಕೊಡ್ತವೆ ಅವುಗಳೆಲ್ಲದರ ಮೇಲೆ ನಾವು ಪ್ರೆಗ್ನೆನ್ಸಿಯನ್ನು ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ತೀವಿ ಹೊರತು ಜಸ್ಟ್ ಬಿಕಾಸ್ ಆ ಮಹಿಳೆಗೆ ಇಂಪ್ಲಾಂಟೇಷನ್ ಬ್ಲೀಡ್ ಆಯಿತು ದ್ಯಾಟ್ ಡಸಂಟ್ ಮೀನ್ ದ್ಯಾಟ್ ಶಿ ಈಸ್ ಪ್ರೆಗ್ನೆಂಟ್, ಆರ್ ಜಸ್ಟ್ ಬಿಕಾಸ್ ಅವಳಿಗೆ ಆಗಲಿಲ್ಲ ದ್ಯಾಟ್ ಡಸಂಟ್ ಮೀನ್ ದ್ಯಾಟ್ ಶಿ ಈಸ್ ನಾಟ್ ಪ್ರೆಗ್ನೆಂಟ್, ಓಕೆ. ಬಟ್ ಸ್ಟಿಲ್ ಬಿಕಾಸ್ ಮಹಿಳೆಯರು ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಆ್ಯಂಡ್ ತುಂಬ ಕೀನ್ ಆಗಿರ್ತಾರೆ ತಮ್ಮ ಲಕ್ಷಣಗಳ ಬಗ್ಗೆ, ವಿ ವಿಲ್ ಡಿಸ್ಕಸ್ ಅಬೌಟ್ ಇಟ್ ಆ್ಯಂಡ್ ಆಲ್ಸೋ ಡಿಫ್ರೆನ್ಶಿಯೇಟ್ ಹೇಗೆ ಮಾಡೋದು, ಇದು ಇಂಪ್ಲಾಂಟೇಷನ್ ಬ್ಲೀಡಿಂಗಾ ಅಥವಾ ಪೀರಿಯಡ್ ಬ್ಲೀಡಿಂಗಾ ಎಕ್ಸೆಟ್ರಾ, ಇವನ್ನೆಲ್ಲವನ್ನ ನಾವು ತಿಳ್ಕೊಳ್ಳೋಣ. ಸೊ ನಾನು ಹೇಳಿದೆ ಇಂಪ್ಲಾಂಟೇಷನ್ ಅಂದರೆ ಏನು ಅಂತ. ಸೊ ಇವತ್ತು ನೀವು ಸಂಬಂಧ ಮಾಡಿದರೆ ನಾಳೆನೇ ನೀವು ಪ್ರೆಗ್ನೆಂಟ್ ಆಗೋದಿಲ್ಲ, ಓಕೆ. ಸಂಬಂಧ ಮಾಡಿದ ಟೈಮಲ್ಲಿ ನೀವು ಅಂಡೋತ್ಪತ್ತಿನೂ ಮಾಡ್ತಾ ಇದ್ರಿ, ಓಕೆ, ಆ್ಯಂಡ್ ಆ ಟೈಮಲ್ಲಿ ಒಂದು ಶುಕ್ರಾಣುನೂ ಅವೈಲೇಬಲ್ ಇತ್ತು, ಆವಾಗ ಈ ಪ್ರೆಗ್ನೆನ್ಸಿ ಆಗುವ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ, ಓಕೆ. ಯಾಕಂದರೆ ಒಂದು ಪ್ರೆಗ್ನೆನ್ಸಿಗೆ ಏನು ಬೇಕು, ನಮಗೊಂದು ಶುಕ್ರಾಣು ಬೇಕು ಆ್ಯಂಡ್ ನಮಗೆ ಎಗ್ ಬೇಕು. ಸೊ ನೀವು ಅಂಡೋತ್ಪತ್ತಿಯ ಟೈಮಲ್ಲಿ ಈ ಥರ ಸಂಬಂಧ ಮಾಡಿದರೆ ಎಗ್ ಅವೈಲೇಬಲ್ ಇರುತ್ತೆ ಆ್ಯಂಡ್ ಸಂಬಂಧ ಮಾಡಿದಾಗ ಶುಕ್ರಾಣು ಅವೈಲೇಬಲ್ ಇರುತ್ತೆ. ಸೊ ಇವೆರಡೂ ಕೂಡ್ಕೊಂಡು ಪ್ರೆಗ್ನೆನ್ಸಿ ಆಗುವ ಸಾಧ್ಯತೆ ಹೆಚ್ಚು. ಸೊ ಈ ರೀತಿ ಒಂದು ಶುಕ್ರಾಣು ಮತ್ತು ಎಗ್ ಕೂಡ್ಕೊಂಡು ಆದಂಥ ಒಂದು ಈ ಎಂಬ್ರಿಯೋ ಏನಿರುತ್ತೆ ಅದು ಬೆಳಿಬೇಕು. 2 ಸೆಲ್ ಇದ್ದಿದ್ದು 4 ಆಗುತ್ತೆ, 4 ಆಗಿದ್ದು 8 ಆಗುತ್ತೆ, 8 ಆಗಿದ್ದು 16 ಆಗುತ್ತೆ. ಈ ರೀತಿ ಅದು ಬೆಳ್ಕೊಂಡು ಒಂದು ಈ ಭ್ರೂಣ ಯಾವಾಗ ರೆಡಿ ಆಗುತ್ತೆ, ಆ ಭ್ರೂಣ ಆ ಜಾಗದಿಂದ ಎಲ್ಲಿ ಅದು ಫಾರ್ಮ್ ಆಗಿತ್ತು, ಫೆಲೋಪಿಯನ್ ಟ್ಯೂಬ್ಸಲ್ಲಿ ನಿಮ್ಮ ಈ ಟ್ಯೂಬ್ಸ್ ಏನಿರ್ತವೆ ಗರ್ಭಕೋಶದ 2 ಸೈಡಿಗೆ, ಆ ಟ್ಯೂಬ್ಸಲ್ಲಿ ಫಾರ್ಮ್ ಆಗಿರುತ್ತೆ ಆ್ಯಂಡ್ ಅಲ್ಲಿಂದ ಅದು ಟ್ರಾವೆಲ್ ಮಾಡಿಕೊಂಡು ನಿಮ್ಮ ಗರ್ಭಕೋಶದ ಒಳಗೆ ಬರುತ್ತೆ.
ಯಾಕೆ ಅದು ಅಲ್ಲೇ ಇರ್ಬೋದಲ್ಲ? ಯಾಕಂದ್ರೆ ಅದು ಅಲ್ಲೇ ಉಳಿತು, ಅಲ್ಲೇ ಬೆಳೀತು, ಅಲ್ಲೇ ಪ್ರೆಗ್ನೆನ್ಸಿ ಆಯ್ತು ಅಂದ್ರೆ ಆ ಜಾಗ ಅಷ್ಟು ದೊಡ್ಡ ಪ್ರೆಗ್ನೆನ್ಸಿಯನ್ನ ಹ್ಯಾಂಡಲ್ ಮಾಡಕ್ ಆಗೋದಿಲ್ಲ. ಸೊ ಅದು ಅಲ್ಲಿಂದ ಟ್ರಾವೆಲ್ ಮಾಡಿ ರೆಡಿ ಇರುವಂತ ಒಂದು ಬೆಡ್. ಈಗ ನಿಮ್ಮ ಗರ್ಭಕೋಶ ಪ್ರಿಪೇರ್ ಮಾಡ್ತಾ ಇರತ್ತೆ, ಒಂದು ಪ್ರೆಗ್ನೆನ್ಸಿ ಆಗ್ತಾ ಇದೆ, ಬರ್ತಾ ಇದೆ, ನಾನು ರೆಡಿ ಮಾಡ್ಕೊಳ್ಬೇಕು ಅಂತ. ಅದೇನ್ ಮಾಡತ್ತೆ, ಗರ್ಭಕೋಶದ ಒಳಗೋಡೆ ದಪ್ಪಗಾಗ್ತವೆ, ಅಲ್ಲಿರುವಂತ ರಕ್ತನಾಳಗಳು ಅಗಲ ಆಗ್ತವೆ. ಇಂಥ ಬೆಡ್ ಮೇಲೆ ಯಾವಾಗ ಈ ಎಂಬ್ರಿಯೋ ಬಂದು ಇಂಪ್ಲಾಂಟ್ ಆಗತ್ತೆ, ಇಂಪ್ಲಾಂಟ್ ಅಂದ್ರೆ ಅಂಟ್ಕೊಳ್ಳೋದು, ಬೇಸಿಕಲಿ ಅಂಟ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಅಲ್ಲಿ ಅದು ಯಾವಾಗ ರಕ್ತನಾಳಗಳ ಮೇಲೆಲ್ಲ ಬರುತ್ತೆ, ಸ್ವಲ್ಪ ಸ್ಪಾಟಿಂಗು, ಸ್ವಲ್ಪ ಬ್ಲೀಡ್ ಏನಾಗ್ತಾ ಇರತ್ತೆ, ಅದನ್ನ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತ ಇರ್ತೀವಿ. ಸೊ ಈಗ ಆ ಎಂಬ್ರಿಯೋ ಈ ಫೆಲೋಪಿಯನ್ ಟ್ಯೂಬ್ ಇಂದ ಈ ಎಂಡೋಮೆಟ್ರಿಯಮ್ಗೆ ಬರೋದಕ್ಕೆ, ಗರ್ಭಕೋಶದ ಒಳಗಡೆ ಬರೋದಕ್ಕೆ ಅದಕ್ಕೊಂದು 6 ರಿಂದ 12 ದಿನ ಬೇಕು. ಅಂದ್ರೆ ನೀವು ಅಂಡೋತ್ಪತ್ತಿ ಮಾಡಿದ ದಿವಸದಿಂದ, ಫರ್ಟಿಲೈಸೇಷನ್ ಆದ ದಿವಸದಿಂದ ಒಂದು 6 ದಿನಕ್ಕೆ ಅದು ಬಂದಲ್ಲಿ ಅಂಟ್ಕೊಳ್ಬಹುದು, ಅಥವಾ ಫರ್ಟಿಲೈಸೇಷನ್ ಆದ ಒಂದು 12 ದಿನಕ್ಕೆ ಅದು ಬಂದಲ್ಲಿ ಅಂಟ್ಕೊಳ್ಬಹುದು. ಅಷ್ಟು ಟೈಮ್ ಬೇಕಾಗ್ಬೋದು ಅದಕ್ಕೆ, ಅಲ್ಲಿಂದ ಟ್ರಾವೆಲ್ ಮಾಡಿಕೊಂಡು ಇಲ್ಲಿ ಬಂದು ಅಂಟ್ಕೊಳ್ಳಿಕ್ಕೆ. ಈ ಮಹಿಳೆಯ ಓವರಿ, ಅಂಡಾಶಯ, ಅಂಡ್ ಇದರಿಂದ ಅವಳಿಗೆ ಎಗ್ ಹೊರಗೆ ಬರ್ತಾ ಇದೆ. ಈ ಎಗ್ ಬರೋದು, ಅಂಡೋತ್ಪತ್ತಿ ಆಗೋದು, ಅಂಡೋತ್ಪತ್ತಿ ಆದಾಗ ಶುಕ್ರಾಣು ಸೇರ್ಕೊಂಡು ಇದು ಒಂದು ಫರ್ಟಿಲೈಸ್ಡ್ ಎಗ್ ಅಂತ ಇರ್ತೀವಿ, ಇದು ಬೆಳೀತಾ ಹೋಗುತ್ತೆ. ಬೆಳ್ಕೊಂಡು ಅದು ಈ ಟ್ಯೂಬ್ ಇಂದ ಈ ನಿಮ್ಮ ಗರ್ಭಕೋಶದ ಒಳಗೋಡೆಗೆ ಬಂದು ಅಂಟ್ಕೊಳ್ಬೇಕು. ಸೊ ಈ ಟೈಮ್ ಏನಿದೆ ಅದು ಬರಕ್ಕೆ, ಇಟ್ ಮೈ ಟೇಕ್ ಅರೌಂಡ್ 6 to 12 days. ಇಲ್ಲಿಂದ ಬರ್ತಾನೆ ಅದಕ್ಕೆ ಒಂದು 6 ದಿನ ಬೇಕಾಗ್ಬೋದು ಅಥವಾ 12 ದಿನ ಬೇಕಾಗ್ಬೋದು ಇಲ್ಲಿ ಇದು ಬಂದು ಅಂಟ್ಕೊಳಕ್ಕೆ. ಇದೇನ್ ಅಂಟ್ಕೊಳ್ತಾ ಇರತ್ತೆ, ಈ ಪ್ರೊಸೆಸ್ ಅನ್ನ ನಾವು ಇಂಪ್ಲಾಂಟೇಶನ್ ಅಂತ ಹೇಳ್ತಾ ಇರ್ತೇವೆ. ಅಂಡ್ ಯಾವಾಗ ಇಲ್ಲಿ ಬ್ಲೀಡ್ ಆಗತ್ತೆ ಅದನ್ನ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತ ಹೇಳ್ತಾ ಇರ್ತೇವೆ. ಸೊ ನಿಮ್ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಏನಿರತ್ತೆ ಅದು ನಿಮ್ಮ ಪಿರಿಯಡಿನ ಹತ್ರನೇ ಆಗ್ತಾ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಮಹಿಳೆಗೆ 28 ದಿವಸದ ಸೈಕಲ್ ಇದೆ ಅಂದ್ಕೊಳ್ಳೋಣ. ಸೊ ಆ ಮಹಿಳೆ ಅಂಡೋತ್ಪತ್ತಿ ಟೆಂಟೇಟಿವ್ಲಿ ಒಂದು 14ನೇ ದಿವಸಕ್ಕೆ ಮಾಡ್ತಿರ್ತಾಳೆ. ಅದೇ ದಿನ ಅವಳು ಸೇರಿದ್ಲು ಅಂದ್ಕೊಳ್ಳೋಣ. ಸೊ ಆ ಟೈಮಲ್ಲಿ ಅವಳಿಗೆ ಈ ಎಂಬ್ರಿಯೋ ಫಾರ್ಮ್ ಆಗಕ್ಕೆ ಶುರು ಆಯ್ತು ಅಂದಾಗ ಎಂಬ್ರಿಯೋ ಅಲ್ಲಿ ಬರಕ್ಕೆ ಒಂದು 6 ದಿನ, 14 + 6 ಅಂದ್ರೆ ಒಂದು 20ನೇ ದಿವಸಕ್ಕೆ ಅದು ಬರ್ಬೋದು, ಇಲ್ಲ 14 + 12 ದಿನಾನೂ ಬೇಕಾಗ್ಬೋದು, 26ನೇ ದಿವಸಕ್ಕೆ ಬರ್ಬೋದು, 28ನೇ ದಿವಸಕ್ಕೆ ಅವಳಿಗೆ ಬ್ಲೀಡಿಂಗ್ ಬರುತ್ತೆ, ಅವಳು ಪೀರಿಯಡ್ ಡೇಟ್. ಸೊ 26, 28 ಒಂದು ಹೆಚ್ಚು ಕಡಿಮೆ ಒಂದು 2-3 ದಿವಸದ ಗ್ಯಾಪ್ ಇರ್ಬೋದು. ಸೊ ಆದ್ರಿಂದ ಬಹಳಷ್ಟು ಸಲ ಇದು ಕನ್ಫ್ಯೂಷನ್ ಇರುತ್ತೆ, ಇದೇನು ಇಂಪ್ಲಾಂಟೇಶನ್ ಬ್ಲೀಡಿಂಗಾ, ಇದೇನು ಪೀರಿಯಡ್ ಬ್ಲೀಡಿಂಗಾ? ಮಹಿಳೆಯರಿಗೆ ಅದೊಂದು ಟೆನ್ಷನ್ ಇರುತ್ತೆ, ಅಯ್ಯೋ ನನ್ನ ಪೀರಿಯಡೇ ಬಂದ್ಬಿಡುತ್ತೇನೋ, ಕೆಲವೊಬ್ಬರಿಗೆ ಖುಷಿ ಆಗ್ತಾ ಇರುತ್ತೆ ನನ್ಗೆ ಇಂಪ್ಲಾಂಟೇಶನ್ ಆಗಿದೆಯೋ ಏನೋ ಅಂತ. ಸೊ ಇಂಪ್ಲಾಂಟೇಶನ್ ಬ್ಲೀಡಿಂಗಿನ ಟೈಮಿಂಗ್ ಮತ್ತೆ ನಿಮ್ಮ ಪೀರಿಯಡ್ ಬರೋ ಟೈಮಿಂಗ್ ಬಹಳ ಡಿಫ್ರೆನ್ಸ್ ಇರೋದಿಲ್ಲ. ಕೆಲವೊಬ್ಬರಲ್ಲಿ ಒಂದು 2-3 ದಿನ ಡಿಫ್ರೆನ್ಸ್ ಅಷ್ಟೇ ಇರಬಹುದು. ಬಟ್ ಕೆಲವೊಂದು ಡಿಫ್ರೆನ್ಸಸ್ ಇದಾವೆ ಇಂಪ್ಲಾಂಟೇಶನ್ ಅಲ್ಲಿ ಮತ್ತೆ ನಿಮ್ಮ ಪೀರಿಯಡ್ ಬ್ಲೀಡಿಂಗ್ ಅಲ್ಲಿ. ಈ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಏನಿದೆ ಅದು ಬ್ಲೀಡಿಂಗ್ ಹೆಚ್ಚಿಗೆ ಇರೋದೇ ಇಲ್ಲ. ಒಂದ್ ಸ್ವಲ್ಪ ನಿಮ್ಮ ಈ ಪ್ಯಾಂಟೀಸ್ ಮೇಲೆ ಒಂದ್ ಸ್ವಲ್ಪ ಬ್ರೌನ್ ಡಿಸ್ಚಾರ್ಜ್ ತರ, ಒಂದ್ ಸ್ವಲ್ಪ ಪಿಂಕಿಶ್ ತರ ನಿಮ್ಗೆ ಕಾಣಿಸ್ತಿರ್ಬಹುದು, 1-2 ಡ್ರಾಪ್ ಬ್ಲಡ್ ತರ ಬರ್ಬೋದು. ಬಟ್ ಪೀರಿಯಡ್ ಹೆಂಗಿರತ್ತೆ, ಕಂಟಿನ್ಯೂಸ್ಲಿ ಫ್ಲೋ ಆಗ್ತಾ ಇರತ್ತೆ, ರೆಡ್ಡಿಶ್ ಬ್ಲಡ್ ಇರತ್ತೆ, ಅದು ಫುಲ್ ಫ್ಲೋ ಅಲ್ಲಿ ಬರ್ತಾ ಇರತ್ತೆ. ಹೌದು, ಪೀರಿಯಡ್ ಸಹ ಬರೋಕ್ಕಿಂತ ಮೊದಲು ಸ್ವಲ್ಪನೇ ಬರ್ತಾ ಇರ್ಬೋದು, ಬಟ್ ದೆನ್ ಅದು ಈ ರೀತಿ ಕಂಟಿನ್ಯೂಸ್ ಆಗತ್ತೆ. ಬಟ್ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಆ ರೀತಿ ಇರೋದಿಲ್ಲ, ಒಂದಷ್ಟು ಸ್ವಲ್ಪ ಬಂತು ಅಂಡ್ ಅದು ನಿಂತೋಗತ್ತೆ, ಮತ್ತೆ ಅದು ಮುಂದೆ ಬ್ಲೀಡ್ ಆಗ್ತಾ ಇರೋದಿಲ್ಲ. ಸೊ 1 ದಿವಸ ಹೆಚ್ಚಿಗೆ ಅಂದ್ರೆ 2 ದಿವಸ ಒಂದ್ ಸ್ವಲ್ಪ ಸ್ಪಾಟಿಂಗ್ ಆಗತ್ತೆ ಅಷ್ಟೇ. ಬ್ಲೀಡಿಂಗ್ ಅಲ್ಲಿ ಏನು, ನಿಮ್ಮ ಪೀರಿಯಡ್ಸ್ ಬಂತು ಅಂದ್ರೆ ಅದು ಕಂಟಿನ್ಯೂ ಆಗತ್ತೆ, ಹೆವಿ ಫ್ಲೋ ಆಗ್ತಾ ಇರತ್ತೆ. ಈ ಬ್ಲಡ್ ಏನಿರುತ್ತೆ ನಿಮ್ಗೆ ನೆಗ್ಲಿಜಿಬಲ್ ಅಂದ್ರೆ ಒಂದ್ ಸ್ವಲ್ಪ ಪಿಂಕಿಶೋ ಅಥವಾ ಬ್ರೌನಿಶೋ ಕಾಣಿಸುತ್ತೆ. ಬಟ್ ಪೀರಿಯಡಿನ ಬ್ಲಡ್ ಏನಿರುತ್ತೆ ಅದು ಕಂಟಿನ್ಯೂಸ್ ಇರುತ್ತೆ ಅಂಡ್ ರೆಡಿಶ್ ಆ ಬ್ಲಡ್ ಇರುತ್ತೆ. ಈ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಏನಿರುತ್ತೆ ನಿಮ್ಗೇನು ಹೊಟ್ಟೆ ನೋವು, ಕ್ರ್ಯಾಂಪ್ಸು ಅವೆಲ್ಲ ಇರೋದಿಲ್ಲ, ಇದ್ರೂ ಬಹಳ ಮೈಲ್ಡ್ ಇರುತ್ತೆ. ವೆರಸ್ ಪೀರಿಯಡ್ಸ್ ಅಲ್ಲಿ ಯೂಶ್ವಲಿ ಕ್ರ್ಯಾಂಪಿಂಗು, ಪೇನು ಎಲ್ಲ ಸ್ವಲ್ಪ
ಹೆಚ್ಚಿಗೆ ಇರುತ್ತೆ. ಇಂಪ್ಲಾಂಟೇಶನ್ ಅಲ್ಲಿ ಯಾವತ್ತೂ ನಾವು ಬ್ಲಡ್ ಕ್ಲಾಟ್, ಈ ಗಟ್ಟಿ ಆಗಿರುವಂತಹ ರಕ್ತದ ಈ ಹೆಪ್ಪಗಟ್ಟೆ ತರ ಏನಿರುತ್ತೆ ಕ್ಲಾಟ್ಸ್ ಅನ್ನ ನಾವು ಪಾಸ್ ಮಾಡ್ತಾ ಇರೋದಿಲ್ಲ. ಬಟ್ ಪೀರಿಯಡ್ ಟೈಮ್ ಅಲ್ಲಿ ನಿಮಗೆ ಕ್ಲಾಟ್ಸು ಪಾಸ್ ಆಗಬಹುದು. ಅಂಡ್ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ಮಾಡಿದಾಗ ಇಂಪ್ಲಾಂಟೇಶನ್ ಆಗಿತ್ತು ಅಂದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರ್ತಾ ಇರುತ್ತೆ. ಯಾಕಂದ್ರೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ, ಪ್ರೆಗ್ನೆಂಟ್ ಆಗಿ ಅದು ಅಲ್ಲಿ ಅಂಟ್ಕೊಳ್ತಾ ಇದೆ, ಸೊ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರಬೇಕು. ಬಟ್ ನೀವು ಈ ಪೀರಿಯಡ್ ನಿಮ್ಗೆ ಬರ್ತಾ ಇದೆ ಅಂದಾಗ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂದಾಗ ಪೀರಿಯಡ್ ಬಂದೇ ಬರುತ್ತೆ. ಸೊ ಆವಾಗ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರುತ್ತೆ. ಸೊ ಇವು ಕೆಲವೊಂದು ಡಿಫ್ರೆನ್ಸಸ್ ಬಿಟ್ವೀನ್ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಮತ್ತು ಪೀರಿಯಡಿನ ಬ್ಲೀಡ್ ಏನಿರುತ್ತೆ. ಬಹಳಷ್ಟು ಸಲ ಮಹಿಳೆಯರಿಗೆ ಬಹಳಷ್ಟು ಬೇರೆ ಲಕ್ಷಣಗಳು ಸಹ ಬರ್ತಾ ಇರ್ಬೋದು ಈ ಇಂಪ್ಲಾಂಟೇಶನ್ ಟೈಮಿಗೆ. ಸ್ವಲ್ಪ ಜನರಿಗೆ ಸ್ವಲ್ಪ ಬೆನ್ನ ಹತ್ರ ಸ್ವಲ್ಪ ಚುಚ್ಚಿದಂಗೆ ಆಗ್ಬೋದು, ಹೊಟ್ಟೆ ಕೆಳಭಾಗದಲ್ಲಿ ಸ್ವಲ್ಪ ಚುಚ್ಚಿದಂಗೆ ಆಗ್ಬೋದು, ಸ್ವಲ್ಪ ಜನರಿಗೆ ಹೆಡೇಕ್ ಬರ್ಬೋದು, ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಬರ್ತಾ ಇರ್ಬೋದು, ಗ್ಯಾಸ್ ತುಂಬಿದ ತರ ಬ್ಲೋಟಿಂಗ್ ಸೆನ್ಸೇಷನ್ ಬರ್ತಾ ಇರ್ಬೋದು, ಟೆಂಡರ್ ಬ್ರೆಸ್ಟ್ ನಿಮ್ಮ ಸ್ತನಗಳಲ್ಲಿ ನೋವು ಉಂಟಾಗ್ಬೋದು, ನಿಮ್ಗೆ ಈ ಫುಡ್ಡಿನ ಕ್ರೇವಿಂಗ್ಸ್ ಬರ್ತಾ ಇರ್ಬೋದು. ಇವೆಲ್ಲ ಲಕ್ಷಣಗಳು ಸ್ವಲ್ಪ ಮಹಿಳೆಯರಿಗೆ ಬರ್ತಾ ಇರಬಹುದು. ಈಗ ನಾನು ಹೇಳಿದೆ ಒನ್ ಆಫ್ ದ ಮೇನ್ ಡಿಫ್ರೆನ್ಸ್ ಇವೆರಡರಲ್ಲೂ, ಈ ಇಂಪ್ಲಾಂಟೇಶನ್ ಮತ್ತೆ ನಿಮ್ಮ ಪೀರಿಯಡ್ ಬ್ಲೀಡಿಂಗ್ ಅಲ್ಲಿ ಅಂದ್ರೆ ಪ್ರೆಗ್ನೆನ್ಸಿ ಟೆಸ್ಟ್. ಸೊ ಪ್ರೆಗ್ನೆನ್ಸಿ ಟೆಸ್ಟ್ ಏನಿದೆ ಅದು ಇಂಪ್ಲಾಂಟೇಶನ್ ಆದಾಗ ಮಾತ್ರ ಪಾಸಿಟಿವ್ ಬರ್ತಾ ಇರುತ್ತೆ. ಸೊ ಈ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗ್ಬೋದು ಇದು ಇಂಪ್ಲಾಂಟೇಶನ್ ಬ್ಲೀಡಿಂಗಾ ಅಥವಾ ಪೀರಿಯಡಿನ ಬ್ಲೀಡಿಂಗಾ. ಬಟ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋದು ಯಾವಾಗ? ಪ್ರೆಗ್ನೆನ್ಸಿ ಟೆಸ್ಟ್ ನೀವು ಯಾವ್ದ್ರಲ್ಲಿ ಮಾಡ್ತಿರ್ತೀರಾ? ಮೋಸ್ಟ್ ಕಾಮನ್ಲಿ ಯೂರಿನಲ್ಲಿ ನೀವು ಟೆಸ್ಟ್ ಮಾಡ್ತಾ ಇರ್ತೀರಾ, ಮೂತ್ರದಲ್ಲಿ. ಈಗ ಮೂತ್ರದಲ್ಲಿ ಅದನ್ನ ಟೆಸ್ಟ್ ಮಾಡಬೇಕಾದ್ರೆ ಈ ಬೀಟಾ HCG ಅನ್ನುವಂಥ ಹಾರ್ಮೋನ್ ಏನಿದೆ ಅದಕ್ಕೊಂದು ಲೆವೆಲಲ್ಲಿ ಬರಬೇಕಾಗತ್ತೆ. ಅದು ಒಂದು ಲೆವೆಲಲ್ಲಿ ಬಂದಾಗ ಮಾತ್ರ ನಿಮಗೆ ಅದು ಯೂರಿನಲ್ಲಿ ನೀವು ಪತ್ತೆ ಹಚ್ಬೋದು. ಅದಕ್ಕಿಂತ ಕಡಿಮೆ ಇತ್ತು ಅಂದಾಗ ಕೆಲವೊಮ್ಮೆ ಯೂರಿನಲ್ಲಿ ನಮ್ಮ ಪತ್ತೆ ಹಚ್ಚಕ್ಕೆ ಆಗ್ತಾ ಇರೋದಿಲ್ಲ. ಸೊ ನೀವು ಇಂಪ್ಲಾಂಟೇಶನ್ ಆಯಿತು, ಇಂಪ್ಲಾಂಟೇಶನ್ ಆಕ್ಚುಲಿ ಯಾವಾಗ ಇಂಪ್ಲಾಂಟೇಶನ್ ಆಗತ್ತೆ ಆವಾಗ್ಲೇನೆ ಬೀಟಾ HCG ಬರಕ್ ಶುರು ಆಗತ್ತೆ ಹಾರ್ಮೋನ್. ಬಟ್ ಆ ಲೆವೆಲಲ್ಲಿ ಇರಬೇಕು. ಸೊ ನೀವು ಇವತ್ತು ಇಂಪ್ಲಾಂಟೇಶನ್ ನಿಮ್ ಬ್ಲೀಡಿಂಗ್ ಆಯ್ತು, ನೀವು ನಾಳೆನೆ ನೀವು ಟೆಸ್ಟ್ ಮಾಡ್ಕೊಳಕ್ ಹೋದ್ರಿ ಅಂದ್ರೆ ಅದು ಟೆಸ್ಟ್ ನೆಗೆಟಿವ್ ಬರ್ತಾ ಇರ್ಬೋದು. ಸೊ ನಾವ್ ಏನ್ ಹೇಳ್ತಾ ಇರ್ತೇವೆ, ನೀವು ಅಟ್ಲೀಸ್ಟ್ ನೀವು ಈ ತರ ಬ್ಲೀಡಿಂಗ್ ಏನ್ ನೋಡ್ತೀರಾ, ಬ್ಲೀಡಿಂಗ್ ನೋಡಿದ ಒಂದು 5 to 7 days ಆದ್ರೂ ನೋಡಿ, ಅದಾದ್ಮೇಲೆ ಮಾಡ್ಕೊಳ್ಳಿ ಅಂತ. ಯಾಕಂದ್ರೆ ಬೀಟಾ HCG ಲೆವೆಲ್ ಕಡಿಮೆ ಇರ್ಬೋದು. ನೀವು ಇವತ್ತು ನಿಮ್ಗೆ ಸ್ವಲ್ಪ ಬ್ಲೀಡಿಂಗ್ ಆಯ್ತು ಅಂತ ನಾಳೆನೇ ನೀವು ಟೆಸ್ಟ್ ಮಾಡ್ಕೊಂಡ್ರೆ ನೆಗೆಟಿವ್ ಬಂದಿರ್ಬೋದು. ಅಯ್ಯೋ ನೆಗೆಟಿವ್ ಬಂತು ಅಂತ ನೀವು ಬೇಜಾರಾಗಿರ್ಬೋದು, ಬಟ್ ಆಕ್ಚುಲಿ ಪ್ರೆಗ್ನೆನ್ಸಿ ಇರ್ಬೋದು. ಸೊ ಯಾವಾಗ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ಬೇಕು, ನಿಮ್ಗೆ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತ ನೀವೇನು ಅಂದ್ಕೊಂಡಿದ್ದೀರಾ ಅದು ಆಯ್ತು ಅಂದ ಒಂದು 7 days ಆದ್ರೂ ಒಂದು ವೇಟ್ ಮಾಡಿ, 1 week ವೇಟ್ ಮಾಡಿ. ಅಂಡ್ ನೀವು ಆವಾಗ ಒಂದು ಯೂರಿನ್ನಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ಮಾಡ್ಕೊಂಡು ನೋಡಿ. ಸಪೋಸ್ ಅದು ಪಾಸಿಟಿವ್ ಬಂತು, ನಿಮ್ಗೆ ಗೊತ್ತಿದೆ ನೀವು ಪ್ರೆಗ್ನೆಂಟ್ ಇದ್ದೀರಾ. ಸಪೋಸ್ ಅವಾಗ್ಲೂ ನೆಗೆಟಿವ್ ಬಂತು ಅಂದಾಗ ನೀವು ವೇಟ್ ಮಾಡಬೇಕು. ಯಾಕಂದ್ರೆ ನಾನು ಹೇಳಿದೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ಗಳು ಅಷ್ಟು ಸೆನ್ಸಿಟಿವ್ ಇರೋದಿಲ್ಲ. ಸೊ ನೀವು ವೇಟ್ ಮಾಡಬೇಕು. ನಿಮ್ಮ ಪೀರಿಯಡ್ ಬಂತು ಬಟ್ ಪೀರಿಯಡ್ ಬರಲಿಲ್ಲ ಅಂದಾಗ ನೀವು ಇನ್ನೊಂದು 1 ವಾರ ಬಿಟ್ಟು ಮತ್ತೆ ಟೆಸ್ಟ್ ಮಾಡಬೇಕಾಗತ್ತೆ. ಇಲ್ಲ ನನಗೆ ಅಷ್ಟೆಲ್ಲ ವೇಟ್ ಮಾಡಕ್ ಆಗೋದಿಲ್ಲ, ನನಗೆ ನಾನು ಐ ಹ್ಯಾವ್ ಟು ನೋ ಅಂತ ಹೇಳಿದ್ರೆ ದೆನ್ ಕಮ್ಸ್ ದ ಬ್ಲಡ್ ಬೀಟಾ HCG ಟೆಸ್ಟ್. ರಕ್ತದಲ್ಲಿ ಪ್ರೆಗ್ನೆನ್ಸಿಯನ್ನ ಪರೀಕ್ಷೆ ಮಾಡೋದು, ಅದನ್ನ ನೀವು ಲ್ಯಾಬಲ್ಲೇ ಹೋಗಿ ಮಾಡ್ಕೊಳ್ಬೇಕು. ನೀವು ಮನೆಯಲ್ಲೆಲ್ಲ ಮಾಡ್ಕೊಳಕ್ ಆಗೋದಿಲ್ಲ. ಅಂಡ್ ಅದರ ಕಾಸ್ಟ್ ಆಲ್ಸೋ ಅರೌಂಡ್ 750-800 ಇರುತ್ತೆ. ಡಿಪೆಂಡಿಂಗ್ ಅಪಾನ್ ಯುವರ್ ಲ್ಯಾಬ್ ಅದರ ಕಾಸ್ಟ್ ವೇರಿ ಆಗ್ತಾ ಇರ್ಬೋದು. ಬಟ್ ಈ ಟೆಸ್ಟ್ ಏನಿದೆ ರಕ್ತದಲ್ಲಿ ಬ್ಲಡ್ ಬೀಟಾ HCG ನಾವು ಬೇಗ ಪತ್ತೆ ಹಚ್ಬೋದು. ಬೇಗ ಅಂತ ಹೇಳಿದ್ರೆ ನಿಮ್ಗೆ ಅಂಡೋತ್ಪತ್ತಿ ಆದ 1 ವಾರಕ್ಕೇನೆ ನಿಮಗೆ ನಾವು ಪತ್ತೆ ಹಚ್ಬೋದು ಇದನ್ನ. ಸಪೋಸ್ ನೀವು ಪ್ರೆಗ್ನೆನ್ಸಿ ಇತ್ತು ಆದ್ರಿ ಅಂದಾಗ. ಸೊ ನೀವು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಆದ ದಿನ ಅಥವಾ ಅದರ ನೆಕ್ಸ್ಟ್ ಡೇನೆ ನಿಮಗೆ ಬೀಟಾ HCG ಇಂದ ಬ್ಲಡ್ ಪಾಸಿಟಿವ್ ಬರ್ತಾ ಇರಬಹುದು. ಓಕೆ, ವೇರಿ ಆಗ್ತಾ ಇರುತ್ತೆ ಇದು ಒಂದು ವಿಮೆನ್ ಇಂದ ಇನ್ನೊಂದು ವಿಮೆನ್ನಿಗೆ. ನಾನು ಹೇಳ್ತಾ ಇರೋದು ಇನ್ ಜನರಲ್. ಓಕೆ, ಸೊ ಈ ಬ್ಲಡ್ ಬೀಟಾ HCG ಏನಿದೆ ಅದು ಬಹಳ ಸೆನ್ಸಿಟಿವ್ ಇರುತ್ತೆ, ಬಹಳ ಬೇಗ ಪತ್ತೆ ಹಚ್ಬೋದು. ಆ್ಯಂಡ್ ನಿಮ್ಮ ಅಂಡೋತ್ಪತ್ತಿ ಆದ ಒಂದು 8 ದಿವಸಕ್ಕೇನೆ ನಮಗೆ ಬ್ಲಡ್ ಬೀಟಾ HCG ಪಾಸಿಟಿವ್ ಬರುವಂಥ ಸಾಧ್ಯತೆ ಇರುತ್ತೆ. ಬಟ್ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟಿಗೆ ಟೈಮ್ ತಗೊಳತ್ತೆ. ಸೊ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟು ನೀವು ಈ ಥರ ಇಂಪ್ಲಾಂಟೇಶನ್
ಮೆನ್ಸ್ಟ್ರುಯೇಷನ್ ಎಕ್ಸೆಟ್ರಾ ನಿಮ್ಗೆ ಅನಿಸಿದ್ರೆ ಅದಾದ ಒಂದು 7 ದಿವಸಗಳ ನಂತರ ಟೆಸ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಓಕೆ, ಸೊ ಇದು ನೀವು ಯಾವಾಗ ಪ್ರೆಗ್ನೆನ್ಸಿ ಟೆಸ್ಟನ್ನು ತೆಗೆದುಕೊಳ್ಬೇಕು, ಯಾಕಂದರೆ ಇದು ಒಂದೇ ಮೆಥಡ್ ಯಾವುದರಿಂದ ನಾವು ಕ್ಲಿಯರ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಬೋದು, ಹೌದು ಇದು ಇಂಪ್ಲಾಂಟೇಷನ್ನು ಇದು ಬ್ಲೀಡಿಂಗ್ ಅಂತ. ಬಿಕಾಸ್ ಬಹಳಷ್ಟು ಸಲ ಬ್ಲೀಡಿಂಗ್ ಸ್ಟಾರ್ಟ್ ಆಗಬೇಕಾದ್ರೆ ಅವರಿಗೂ ಸ್ವಲ್ಪನೇ ಬ್ಲೀಡ್ ಆಗುತ್ತೆ, ಸ್ವಲ್ಪ ಬ್ರೌನಿಶೇ ಇರುತ್ತೆ, ಒಂದು ಸ್ವಲ್ಪ ದಿನ ಬರುತ್ತೆ ನಿಂತು ಹೋಗ್ಬಿಡುತ್ತೆ, ಇವೆಲ್ಲ ಓವರ್ಲ್ಯಾಪ್ ಆಗ್ತಾ ಇರ್ಬೋದು. ಬಟ್ ಪ್ರೆಗ್ನೆನ್ಸಿ ಟೆಸ್ಟ್ ಏನಿದೆ ದ್ಯಾಟ್ ವಿಲ್ ಟೆಲ್ ದ್ಯಾಟ್ ಎಸ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂತು, ಆ ಮಹಿಳೆಗೆ ಪ್ರೆಗ್ನೆನ್ಸಿ ಇದೆ ಆ್ಯಂಡ್ ಅದು ಆಗಿದ್ದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ. ಆ್ಯಂಡ್ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರ್ತಾ ಇದೆ ಅಂದಾಗ ನಮ್ಗೆ ಗೊತ್ತು ಇದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಇರಲಿಕ್ಕಿಲ್ಲ, ಇದು ಪೀರಿಯಡ್ ಬರುವಂತಹ ಸಾಧ್ಯತೆನೇ ಇರಬಹುದು. ಸೊ ಇಟ್ ಮೆ ನಾಟ್ ಬಿ ಇಂಪ್ಲಾಂಟೇಷನ್ ಬ್ಲೀಡಿಂಗ್, ಇದು ಪೀರಿಯಡಿನ ಬ್ಲಡ್ ಇರಬಹುದು ಅಂತ. ಬಟ್ ಯಾವ ಟೈಮಲ್ಲಿ ಮಾಡಬೇಕು ಅದು ಸಹ ಇಂಪಾರ್ಟೆಂಟ್ ಇರುತ್ತೆ. ಸೊ ನಾನು ಹೇಳಿದೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟಿಗೆ ಸ್ವಲ್ಪ ಟೈಮ್ ಬಿಟ್ಟು, ಅಂದರೆ ಅಟ್ಲೀಸ್ಟ್ 1 ವಾರ 10 ದಿನ ಬಿಡಬೇಕಾಗತ್ತೆ ನೀವು ನಿಮ್ಮ ಈ ಇಂಪ್ಲಾಂಟೇಷನ್ ಬ್ಲೀಡಿಂಗಿಂದ. ಅಥವಾ ನಿಮ್ಮ ಪೀರಿಯಡ್ ಮಿಸ್ ಆದ 10 ಡೇಸಿಗೆ ನೀವು ಆವಾಗ ನೋಡ್ಕೊಳ್ಬೋದು. ನನಗೆ ಬ್ಲಡ್ಡಲ್ಲೇ ನಾನು ಮಾಡ್ಕೊಳ್ತೀನಿ, ಡೆಫಿನೆಟ್ಲಿ ಮಾಡ್ಕೊಳ್ಬೋದು. ಆಸ್ ಅರ್ಲಿ ಅಂದರೆ ನಿಮ್ಮ ಅಂಡೋತ್ಪತ್ತಿ ಆದ 1 ವಾರಕ್ಕೇನೆ ನಿಮಗೆ ಬ್ಲಡ್ಡಲ್ಲಿ ಪಾಸಿಟಿವ್ ಬರುವಂತಹ ಸಾಧ್ಯತೆ ಇರುತ್ತೆ. ದಟ್ ವಾಸ್ ಯಾವಾಗ ನೀವು ಪ್ರೆಗ್ನೆನ್ಸಿ ಟೆಸ್ಟ್ಗಳನ್ನು ಮಾಡಬೇಕು ಟು ಸಿ ನಿಮಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗಿದೆಯಾ ಅಥವಾ ನಿಮಗೆ ಪೀರಿಯಡೇ ಬರ್ತಾ ಇದೆ ಅಂತ. Okay, thank you so much for watching the video. Please like, share and subscribe the channel. Thank you.